ಮುಂದಿನ ವಿಷಯ ಧನ್ಯ ಸರ್ ಹೇಳ್ಬೇಕಾಗಿ ನಮಸ್ಕಾರ. ಇದು ಸಭೆ ರಾಜ್ಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸಂಬಂಧಪಟ್ಟಿದ್ದು ಇವತ್ತು ಈ ಸಭೆ ಕರೆದಿಕ್ಕಂತ ಉದ್ದೇಶ ಏನಪ್ಪ ಅಂದ್ರೆ ಉದ್ಯೋಗ ಖಾತ್ರಿ ಯೋಜನೆ ಐತೆ. ಉದ್ಯೋಗ ಖಾತ್ರಿ ಯೋಜನೆ ಕೆಲ್ಸಕ್ಕೆ ಬಾ ಅಂದ್ರೆ ಎಲ್ಲರೂ ಬರ್ತಾರ. ಈಗ ಮನೆಯಾಗ ಬಂದು ಹೆಣ್ಣು ಗಂಡು ಯಾಕಂದ್ರೆ 340 ರೂಪಾಯಿ ಆಗ್ಯದ. ಈಗ ರೇಟ್ ಅಂತ ಹೆಚ್ಚಾಗ್ಯದ. ಕೂಲಿ ನಮ್ಮ ರೈತರು ಕೊಡಕ್ಕಿಂತ ಹೆಚ್ಚಿಗೆ ಅಮೌಂಟ್ ಆಗ್ಯದ. ಉದ್ಯೋಗ ಖಾತ್ರಿ ಓಡ್ ಬರ್ತಾರೆ ನಮ್ಮ ರೈತರು ಕೆಲ್ಸಕ್ಕೆ ಬಾ ಅಂದ್ರೆ ಅಲ್ಲಿ ಕಷ್ಟ ಆಗಕತ್ತ. ಎಷ್ಟೋ ಮಂದಿದ ಹೆಸರು ಉದ್ದ ರಾಶಿ ಮಾಡಕ್ಕಿಲ್ಲ. ಯಾರು ಬರ್ಲಕ್ಕೂ ತಯಾರಿಲ್ಲ. ಯಾಕಂದ್ರೆ ಅದು ಹಾಳಾಗಿ ಹೋಗಕತ್ತದ. ನಾವು ಎಲ್ಲರೂ ಮನಸ್ಸು ಮಾಡಿ ಕೆಲಸ ಮಾಡಿದ್ವಿ. ಉದ್ದ ರಾಶಿ ಎಲ್ಲ ಹಾಕಿವಿ. ಮಳೆನೂ ನಮಗೆ ಬಿಡ್ಲಿಲ್ಲ. ಕೆಲಸ ತೆಗ್ದಿಲ್ಲ. ಈಗ ಕೆಲ್ಸಕ್ಕೆ ಹೋಗ ತೆಗ್ದಿಲ್ಲ. ನಾವು ಮೊದಲು ನಮ್ಮ ರೈತರು ಕೆಲಸ ಮಾಡ್ರಿ ರೈತರದ್ದು ಕೆಲಸ ಮೊದಲು ಮುಗಿಸ್ರಿ. ಮುಗಿಸಿದ್ರೆ ನಮ್ಮ ರೈತರ ರೊಕ್ಕ ಇಲ್ಲಿ ಬೆಲೆ ಇಲ್ಲ. ಇವತ್ತು ಬರ್ತೀವಿ ನಾಳೆಗೆ ಬರ್ತಿರಲ್ಲ. ಮಳೆ ಬರಕತ್ತ ನಾವು ಹಾಳಾಕತ್ತ ನಮ್ಮ ದವಸದಲ್ಲಿ. ಇಲ್ಲಿ ಎಷ್ಟೋ ಮಂದಿ ಹಾಳಾಗಪ್ಪ. ಒಬ್ಬೊಬ್ಬರು 15-20 ಚೀಲ ಹಾಳಾಗ್ಬಿಟ್ಟವ. ಬೇರೆದವ್ರು ಕೆಲಸ ಮಾಡುತ್ತೆ. ಬೇರೆ ಬೇರೆ ಹಳ್ಳಿನ ಮಾಡಕತ್ತಾರ. ನಮ್ಮಲ್ಲಿ ನಾವು ಮಾಡಕ ಹಿಂಜರಿಕೆ ಇಟ್ಟಿದ್ದೇವೆ. ಯಾಕೆ ಹಿಂಜರಿಕೆ ಇಟ್ಟಿವಿ ಅಂದ್ರೆ ಸರ್ಕಾರ ಎಲ್ಲ ಫೆಸಿಲಿಟಿ ಕೊಡಕತ್ತ. ನಮ್ಮ ಏನು ಕಮ್ಮಿ ಇರ್ತಾ ಇಲ್ಲ. ಸರ್ಕಾರ ಕೆಲಸ ಕೊಡಕತ್ತದ. 340 ರೂಪಾಯಿ ರೊಕ್ಕ ಬರಕತ್ತದ. ರೇಷನ್ ಕೊಡಕತ್ತದ. ಕರೆಕ್ಟ್ ಬೇರೆ ಬೇರೆ ಎಲ್ಲ ಸೌಲಭ್ಯ ಆಗ್ಯದ. ಮುಂಚೆ ನಾವು 30 ವರ್ಷದಿಂದ ನೆನ್ಕೊಳ್ಳೋದು. ಇವತ್ತು ಮುಂದೆ 30 ವರ್ಷದಿಂದ ನಮ್ಗೆ ಸರ್ಕಾರದಿಂದ ಏನು ಫೆಸಿಲಿಟಿ ಕಡಿಮೆ ಇರ್ತಾವ. ದಿನನಿತ್ಯ ದುಡಿಬೇಕು. ಅದ ರೊಕ್ಕ ಬರ್ತದೆ. ಬ್ಯಾಳೆ ಊಟ ಏನೋ ನಮ್ಮ ದವಸದ ಜೋಳ ತರಬೇಕು. ನವಣಿ ಸಿಕ್ಕಿ ಅವಾಗ ಅಷ್ಟೇ. ಇವತ್ತು ನವಣಿ ಅಕ್ಕಿ ಬರಕತ್ತ. ರಸಂ ಕಾಳಿನೇ ಬೆಳೆದಿದೆ. ಸರಿ ಆರಾಮ್ ಬರಕತ್ತೀರಿ. ಈಗ ಅವ್ರ ಕಾಳಿಗೆ ಏನಾದ್ರು ಏನು ನೀರು ನಿಂತಿರ್ತಿಲ್ಲ. ಮೊದಲು ತಗ್ಗಿನಾಗ ಒಂದು 4-5 ಮೂರು 2 ಕಾಳು ಹಾಕಿದ್ದೀವಿ. ಅದು ನಮಗೆ ಒರೆಸ್ತಕ್ಕಂಥ ಅದೇ ಮಾಡ್ಕೊತಿರ್ತೀವಿ. ಅದು ಬಲಿಷ್ಠವಾಗಿದ್ದು ಶಕ್ತಿಯುತವಾಗಿರ್ತಕ್ಕಂಥದ್ದು. ಅವತ್ತಿನ ಕಾಳಿ ಊಟ ಮಾಡೋದು ಬೇರೆ, ಇವತ್ತು ಮಾಡೋದು ಬೇರೆ. ಭಾಳ ಸಾಮಾಜಿಕ ಲೆಕ್ಕಪತ್ರ ಕಡಿಮೆ ಆಗ್ಯಾರ. ಮಷಿನರಿ ಹೆಚ್ಚಾಗ್ಬಿಟ್ಟವ. 20 ವರ್ಷದಿಂದ ನಾವು ಊರು ದಾಟಿ ಹೋಗ್ಬೇಕಂದ್ರೆ ಇಲ್ಲಿದ್ದು ದನಗಳು ಮುಂಜಾನೆ ಹೋಗ್ಬೇಕಂದ್ರೆ ಮುಂಜಾನೆ 9-9 ಹೋಗ್ಬೇಕಂದ್ರೆ ನಾವು ಅದಕ್ಕೆ ಮುಂಚೆ ಹೋಗ್ಬೇಕು. ಇಲ್ಲ ನಾವು ಹೋದ್ಮೇಲೆ 11 ಗಂಟೆಗೆ ಹೋಗ್ಬೇಕು. ಈಗ ಇವತ್ತು ನಾವು ಮಂದಿ ಹೆಚ್ಚಾಗಿದ್ದೇವೆ. ದನಗಳ ಸಾಮಾನ್ಯ ಮನುಷ್ಯರಿಗೆ ಹೆಚ್ಚಾಗ ಜೊತೆಗೆ ಮಷಿನರಿ ಕೆಲಸ ಮಾಡೋದು ಹೆಚ್ಚಾಗ್ಬಿಟ್ಟಾವ. ಇವತ್ತು ಯಾರೋ ಜಾಸ್ತಿ ಇಲ್ಲ. ಭಾಳ ಕಾಯಸಿದ್ದವರು ಕಡಿಮೆ ಮಟ್ಟದಾಗ ಅಷ್ಟೇ ಎತ್ಕೊಂಡು ಕಟ್ಟಕತ್ತಿದ್ದೀವಿ. ಅವ್ರು ಅಷ್ಟೇ ಕಾಯಸಿದ್ದವ್ರು ಅಷ್ಟೇ ಎತ್ಕೊಳ್ತಾರೆ. ಉಳಿದವರೆಲ್ಲ ಟ್ಯಾಕ್ಟ್ರಿ ಮೇಲೆ ಜಿಂತಕತ್ತೀವಿ. ಟ್ಯಾಕ್ಟ್ರಿ ಜಿಂತಲ್ಲಿ ಪರವಾಗಿಲ್ಲ. ಮಷಿನರಿ ಟೆಕ್ನಿಕಲ್ ಆಗಿ ಬಂದು ಯೂಸ್ ಮಾಡೋಣ. ನಮ್ಮ ಕಿತ್ತಿ ಗೊಬ್ಬರ ಬೇಕನ್ನೋದು ದನಗಳದಕ್ಕೆ ಗೊಬ್ಬರ. ಗೊಬ್ಬರಕ್ಕೆ ಬೇಕಂದ್ರೆ ದನಗಳು ಬೇಕೇ. ಮಾರ್ಬಿಡೋದು. ಅದೇನೋ DAP ಯೂರಿಯಾ ತಂದ್ರೆ ಅದೇ ಹಾಕ್ಬಿಡ್ತೀವಿ. ಐನು ನಮ್ದು ಹೂವ ಚಳಿ ಹಿಡಿದು ತೊಗರಿ ಆತವ ಅನ್ನೋದಾಗ ಮೂಲಿಗಾಯಿ ಹೊಡಿತಾರೆ ನಮ್ಮ ಪ್ರದೇಶಕ್ಕೆ. ಮನೆಗೆ ನಡಿ ಕಡೆ ಅವು ಆ ಕಡೆ ಅಡಿಕೆ. ಈ ನಮ್ಮ ಪ್ರದೇಶದ ವ್ಯವಸ್ಥೆ ಇರೋದು ಈಗ. ಅದೇ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಸೇಡಂ ಕೋಡಿನೋ ಚಿಕ್ಕಪ್ಪರ ಹಾಕೋರಿ. ಅವ್ರು ಮೂಲಿಗಾಯಿ ಉದ್ದು ಸಹಿತ ಬೆಳಿತಾರೆ ತೊಗರಿ. ಅವ್ರು ಯಾವಾಗಲೂ ಮುಂದಿದ್ದಾರೆ. ನಮ್ಮ ಭೂಮಿ ಸ್ವಲ್ಪ ಬಿಡಿಸದ, ಭಾಳ ಬಿಡಿಸದ ಭೂಮಿ. ಹೆಚ್ಚಿನ ಮಳೆ ಬೇಕು. ಹೆಚ್ಚಿಗೆ ಮಳೆ ಇದ್ದಾಗ ಮಾತ್ರ ಮುಂದೆ ಡಿಸೆಂಬರ್ ಇರ್ತದೆ. ಅವಾಗ ನಾವು ತೊಗರಿ ಚೆನ್ನಾಗಿ ಬೆಳೆಯೋದು ಸಾಧ್ಯ ಇರ್ತದೆ. ಆ ಟೈಮಿಗೆ ಮಳೆ ವ್ಯವಸ್ಥೆ ಕಡಿಮೆ ಇರ್ತದೆ. ನೀರಿಂದ ಏನಾದರೂ ಸೋರ್ಸ್ ಗೆಳೆಗಳು ಗೋಕಟ್ಟದಿಂದ ನೀರು ತುಂಬ್ಕೊಳ್ತದೆ. ಬೇಕಾದ್ರೆ ಕೆಲಸ ಮಾಡಿ ಹೆಚ್ಚಿಗೆ ನೀರು ಮಾಡಂಗೆ ಮಾಡ್ರಿ. ಈ ಗೋಕಟ್ಟ ಮಾಡಿದ್ರೆ ಎಲ್ಲರೂ ಬರ್ತೀವಿ. ಗೋಕಟ್ಟ ನಿಂತಿರ್ತೀವಿ. ಕೊಡ್ತೀವಿ ಕೊಡ್ತೀವಿ. ಯಾರಿಗೆ ಕೆಲಸ ಮಾಡ್ತಿರ್ತೀವಿ ಅರಿವೇ ಇಲ್ಲ. ಕೆಲಸ ನೋಡ್ಬೋದು. ಎಲ್ಲ ಹಾಕೊಂಡು ಹೋಗಿದೆ. ಏನೂ ಉಳಿದಿಲ್ಲ. ಕೆಲಸನೇ ಇಲ್ಲ. ಮತ್ತು ಸರ್ಕಾರದ 50-60 ಲಕ್ಷ ಖರ್ಚಾಗಿ
ನಾವು ಇವತ್ತು ಲೋಪದೋಷ ಮಾಡಿ ಅರ್ಥಗಳೇ ನಮಗ ಅದು ಅರ್ಥದಲ್ಲಿ ಹೋಗೋ ಸ್ಥಿತಿನೇ ಬರ್ತದೆ. ಆ ಬೇಸಿಗೆದಾಗ ನೀರಿಲ್ಲ ಏನಿಲ್ಲ ಕಷ್ಟ ಬರ್ತದೆ. ಸರ್ಕಾರ ನೀರು ತಂದಾಗ್ತದೆ. ನೀರು ಯೋಜನೆ ಕೊಟ್ಟಿದ್ದಕ್ಕೆ ಚಲೋ ಕ್ಯಾರಿ ಮಾಡ್ಕೋರಿ, ಬಾಯಿ ಹುಡುಗಿ ಕೆಳಗ ಅಗಲ ರಾತ್ರಿ ನೀರು ಉರಿ ಮಾಡ್ಕೋರಿ ಮಾಡ್ಕೊಂಡು ನಾವು ತಯಾರಿಲ್ಲ. ಎಷ್ಟೋ ಸರ್ಕಾರ ಬೇರೆ ಬೇರೆ ಫೆಸಿಲಿಟಿ ಕೊಟ್ಟದ, ಎಲ್ಲೆಲ್ಲೋ JJBRP ಕೊಟ್ಟದ. ನಾವು ಇದ್ದಿದ್ದು ರೋಡ್ ಕನ್ನಡ ಪಡಿ ಕಟ್ತೀವಿ, ಅದು ಪೂರ ಮಾಡೋದು ಪಂಚಾಯತ್ ವರ್ಕ್ ಮಾಡೋದು ಬರೇ ವರ್ಷಿಗೆ ಅದು ಎಷ್ಟಾದ್ರು ವರ್ಷಿಗೆ ಒಂದು ಎರಡು ಮಾಡಿರ್ತಾರೆ ಅಡಿ 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 ಅದು ಇದ್ದು ಹೊಡೆದೋದು ಮಾಡೋರೆ. ಈಗ ನಿಮ್ಮ ಬಲ್ಯಕ್ಕೆ ಇನ್ನೂ CC ರೋಡ್ ಹೊಡೆದಾರ, ಬಟ್ ಮ್ಯಾಗ ಇನ್ನೂ ಟ್ಯಾಪಿ ಹೊಡೆದ ಇನ್ನೂ ಒಳ್ಳೇದು. ನಾವು ಬೇರೆ ಕಡೆ ನೋಡಿದಾಗ ರೋಡೇ ಹೋಗ್ಬಿಟ್ಟದ. ಅಂತ ರೋಡ್ ಇನ್ನೊಂದ್ಸಲ ಪುನಃ ನಿಡ್ಬೇಕು. ನಮ್ಮ ಪಂಚಾಯತ್ಗೆ ಅಷ್ಟೊಂದು ಅಮೌಂಟೇ ಬರ್ತೇಲ್ಲ. ಬೇರೆ ಕಡೆಗಿನ ವ್ಯವಸ್ಥೆ ಹೆಂಗಂದ್ರೆ ನಿಮ್ಗೆ ಗೊತ್ತಿಲ್ಲ. ಮೊದಲು 50,000ದಾಗ 60,000ದಾಗ ಒಂದು CC ರೋಡ್ ಮಾಡಿರಲಿಲ್ಲ. ಇಲ್ಲೆಲ್ಲ ಉದ್ದಕ್ಕೆ ರೋಡ್ ಇತ್ತು, 10 ವರ್ಷ ಇದ್ದೇ ಮಾಡ್ತಿದ್ದಲ್ಲ. ಲಾಸ್ಟ್ ತಕ್ಕ ಲಾಸ್ಟ್ ಟೈಮ್ ಮಾಡಿದ್ರು. ಅವಾಗಿಂದ ಈ CC ರೋಡ್ ಇಲ್ಲಿ ಇಟ್ಕೊಂಡು ಲಾಸ್ಟ್ ತಕ್ಕ 15 ಲಕ್ಷ CC ರೋಡ್ ಇತ್ತು. ಆಗಿತ್ತು ಅವಾಗ ಮಾಡಿದ್ರೆ CC ರೋಡ್. ಇವತ್ತು ಅದೇ ರೊಕ್ಕದ CC ರೋಡ್ ಆಗಲ್ಲ. ಇವತ್ತು ನಾವು CC ರೋಡ್ ಮಾಡ್ತೀವಿ, ಮುಂದಿನ ವರ್ಷ ಬಂದಾಗ ಆ ಕಡೆ ಕಿತ್ತಕತ್ತಾವ. ಚಲೋ ಚಲೋ ಕ್ವಾಲಿಟಿದು ಡಾಂಬರ್ ರೋಡ್ ಅವನು ಕಿತ್ತಕತ್ತಾವ. ಮನುಷ್ಯ ಇದನ್ನೇ ಹೋಗ್ಬಿಟ್ಟಲ್ಲ. ಯಾರಿಗೆ ದುಡ್ಡಿ ಮಾಡಬೇಕು, ಎಷ್ಟು ಕೆಲಸ ಮಾಡಿ ಇದು ಒಂದೇ ಎಷ್ಟು ತುಳ್ಸೋಬೇಕು, ಎಷ್ಟು ಕೆಲಸ ಮಾಡಬೇಕು, ಇದೇ ಅವ್ರ ವ್ಯವಸ್ಥೆ. ನಾ ಇದೇ ಊರ ತಿರ್ಗಾಡ್ತೀನಿ, ಕ್ವಾಲಿಟಿ ನಾನೇ ಅದ್ರ ಮೇಲೆ ನಡೀತೀನಿ. ಒಂದು ದಿನ ರೋಡ್ ಮೇಲೆ ನಡ್ತಾ ನಾನು ಹುಳ ಮುಟ್ಟಿದ್ರೆ ತಿಳ್ಕೊಬೇಕು. ನಾನೇ ಮಾಡಿದವನೇ ಕಾಲು ತಟ್ಟು ಬಿತ್ತಂದ್ರೆ ಅದು ನಮ್ಮ ಜನ ಇದ್ದಿಲ್ಲ ಅಂತ. ಅದು ಊರಿಗಿಂತ ಫೆಸಿಲಿಟಿ ಸ್ವಲ್ಪ ಜಾಸ್ತಿ ಇರಲಿ, ಏನಾಕಿರಲಿ ಅಂತ ಕೆಲಸವನ್ನು ಎಷ್ಟು ರೀತಿ ಚೆನ್ನಾಗಿ ಮಾಡ್ಕೊತೈತೋ ನಮ್ಮ ಊರು ಸುಂದರ ಆಗ್ತದೆ. ವಿದ್ಯಾರ್ಥಿ ನೀವು ಎಲ್ಲ ಕೆಲಸ ಕೊಟ್ಟರೆ 3 ದಿನ ಒಂದು ಎಲ್ಲ ಕೊಟ್ಟರು. ನಿಮ್ಮ ಊರು ಸುತ್ತಮುತ್ತ ಎಲ್ಲ ಕೆರೆ ಇದ್ದೀವ್ರ, ಗೋಕಟ್ಟು ಇದ್ದೀವ್ರ, ಕಲ್ಯಾಣಿಗಳಿದ್ದಾರ, ಬ್ಯಾಸಿಗೆದಾಗ ಹೊಸ ಅಣ್ಣ ತಮ್ಮರ ಖುಷಿಯಾಗಿ ನಮ್ಮೂರು ಕೆರೆಯಿಂದ ಹೂಳಿ ಅಂತ ಕಸ ಮುಂದೆ ಮಳೆಗಾಲ ನೀರು ಜಾಸ್ತಿ